ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು IPLನಲ್ಲಿ SRH ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ಪಂದ್ಯ ಇದೆ. ಈ ಮ್ಯಾಚ್ ನಡೀತಾ ಇರೋದು ಹೈದರಾಬಾದ್ನಲ್ಲಿ. ಸೊ ಇವತ್ತು ಒಂದೇ ಪಂದ್ಯ ಇರೋದು ಹೈದರಾಬಾದ್ ವರ್ಸಸ್ ಗುಜರಾತ್ ಟೈಟನ್ಸು. ಸೊ ಸತತ ಸೋಲುಗಳಿಂದ ಕಂಗೆಟ್ಟಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ತಂಡ. ಸೊ ಇವತ್ತಾದರೂ ಕಮ್ಬ್ಯಾಕ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಇನ್ನು GT ಹೋದ ಮ್ಯಾಚ್ RCB ವಿರುದ್ಧ ಭರ್ಜರಿಯಾಗಿ ಗೆದ್ದು ಒಂದೊಳ್ಳೆ ಹುಮ್ಮಸ್ಸಿನಲ್ಲಿದೆ. ಸೊ ಒಂದೊಳ್ಳೆ ಕಂಟೆಸ್ಟ್ ಬರುತ್ತೆ ಇವತ್ತು. ಖಂಡಿತವಾಗ್ಲೂ ಹೈದರಾಬಾದಲ್ಲಿ ಆಗಿರೋದ್ರಿಂದ ರನ್ ಹೊಳೆ ಹರಿಯೋದು ಪಕ್ಕ ಅಂತಲೇ ಹೇಳ್ಬೋದು. ಸೊ ಪಾಯಿಂಟ್ಸ್ ಟೇಬಲ್ನ ಬರೋದಾದರೆ ಸನ್ರೈಸರ್ಸ್ ಹೈದರಾಬಾದ್ ಕೊನೆಯ ಸ್ಥಾನದಲ್ಲಿದೆ. ಮೊದಲ ಪಂದ್ಯ ಗೆದ್ದಿದ್ದಷ್ಟೇ ಅದಾದ ಬಳಿಕ ಹ್ಯಾಟ್ರಿಕ್ ಸೋಲನ್ನು ಕಂಡು ಕೊನೆಯ ಸ್ಥಾನದಲ್ಲಿದ್ದರೆ GT 3ರಲ್ಲಿ 2 ವಿನ್ ಆಗಿ 3ನೇ ಸ್ಥಾನದಲ್ಲಿದೆ. ಸೊ ಈ ಮ್ಯಾಚ್ನ ಪ್ರಿವ್ಯೂವನ್ನು ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಸನ್ರೈಸರ್ಸ್ ಹೈದರಾಬಾದ್ಗಂತೂ ಈ ಮ್ಯಾಚು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸತತ 3 ಮ್ಯಾಚ್ ಸೋಲೋದ ಮುಖಾಂತರ ಕಂಗೆಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಪಂದ್ಯಕ್ಕೆ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ಮೊದಲಾಗಿ ನೋಡ್ಬಿಡೋಣ. ಸೊ SRH ಪ್ರೊಬೆಬಲ್ ಪ್ಲೇಯಿಂಗ್ 11 ಹೀಗಿರ್ಬೋದು. ಅಭಿಷೇಕ್ ಶರ್ಮಾ ಜೊತೆ ಟ್ರಾವಿಸ್ ಹೆಡ್ ಓಪನಿಂಗ್ ಮಾಡ್ತಾರೆ. ಅದಾದ ಬಳಿಕ ಇಶಾನ್ ಕಿಶನ್, ನಿತೀಶ್ ಕುಮಾರ್ ರೆಡ್ಡಿ, ಅನಿಕೇತ್ ವರ್ಮಾ, ಹೆನ್ರಿಕ್ ಕ್ಲಾಸನ್, ಕಮಿಂಡೋ ಮೆಂಡಿಸ್, ಸಿಮರ್ಜಿತ್ ಸಿಂಗ್, ಪಾಟ್ ಕಮಿನ್ಸ್, ಹರ್ಷಲ್ ಪಟೇಲ್, ಶಮಿ ಮತ್ತು ಜೀಶನ್ ಅನ್ಸಾರಿ ಇರ್ಬೋದು. ಸೊ ಕಮಿಂಡೋ ಮೆಂಡಿಸ್ ಅವರ ಜಾಗದಲ್ಲಿ ಮೊಲ್ಡರ್ ಕೂಡ ಬರ್ಬೋದು. ಸೊ ಇದೊಂದು ಚೇಂಜ್ ಮಾಡಿದ್ರೆ ಮಾಡ್ಬೋದು. ಇಲ್ಲ ಅದನ್ನು ಬಿಟ್ಟರೆ ಮತ್ತೆಲ್ಲ ಸೇಮ್ ಇರುತ್ತೆ ಟೀಮು. ಸೊ ಟೀಮ್ ಚೆನ್ನಾಗಿಯೇ ಇದೆ, ಆದರೆ ಬಡಿ ಆಟ ಆಡ್ತಾರೆ, ಇಲ್ಲ ಔಟ್ ಆಗಿ ಹೋಗ್ತಾರೆ. ಅದೇ ಪ್ರಾಬ್ಲಮ್ ಆಗಿರೋದು ಅವ್ರದ್ದು. ಹೊಡೆದ್ರೆ ಹೊಡಿತಾನೆ ಇರ್ತಾರೆ, ಇಲ್ಲಾಂದರೆ ಕೊಲ್ಯಾಪ್ಸ್ ಆಗಿ ಬಿಡ್ತಾರೆ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು SRH ತಂಡಕ್ಕೆ. ಸೊ ಇವತ್ತು ಅದು ಮತ್ತೊಮ್ಮೆ ಅದೇ ಮುಂದುವರಿಯುತ್ತಾ ಅಥವಾ ಲರ್ನ್ ಫ್ರಮ್ ದ ಮಿಸ್ಟೇಕ್ ಅನ್ನೋ ಥರ ಚೆನ್ನಾಗಿ ಕಲ್ತ್ಕೊಂಡು ಬರ್ತಾರೆ ಅಂತ ನೋಡಬೇಕಾಗಿದೆ. ಇನ್ನು GT ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದೆ. ಮುಂಬೈ ವಿರುದ್ಧ ಮೊದಲು ವಿನ್ ಆದರೆ ಆಮೇಲೆ RCB ವಿರುದ್ಧ ವಿನ್ ಆಗಿದ್ದಾರೆ. ಸೊ ಸಖತ್ ಕಾನ್ಫಿಡೆನ್ಸ್ನಲ್ಲಂತೂ ಇರ್ತಾರೆ GT. ಸೊ GT ತಂಡ ಇವತ್ತಿನ ಪಂದ್ಯಕ್ಕೆ ಪ್ಲೇಯಿಂಗ್ 11 ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ, ಸಾಯಿ ಸುದರ್ಶನ್ ಜೊತೆ ಶುಭ್ಮನ್ ಗಿಲ್ ಓಪನಿಂಗ್ ಮಾಡ್ತಾರೆ. ಅದಾದ ಬಳಿಕ ಜಾಸ್ ಬಟ್ಲರ್, ಶರ್ಫಾನೆ ರುದರ್ಫೋರ್ಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಶಾರುಖ್ ಖಾನ್, ರಾಹುಲ್ ತೆವಾಟಿ, ಅರ್ಷದ್ ಖಾನ್, ರಶೀದ್ ಖಾನ್, ಸಾಯಿ ಕಿಶೋರ್, ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಇರ್ತಾರೆ. ಇಶಾಂತ್ ಶರ್ಮಾ ಕೂಡ ಇರ್ಬೋದು. ಸೊ ಇದು ಪ್ಲೇಯಿಂಗ್ 11 ಇರ್ಬೋದು ಗುಜರಾತ್ ಟೈಟನ್ಸ್ ತಂಡದ್ದು. ಯಾವುದೇ ಚೇಂಜ್ ಮಾಡೋದು ಡೌಟ್ ಅಂತ ಅನಿಸುತ್ತೆ. ಸೊ ಯಾಕಂದರೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿರೋದ್ರಿಂದ ಮತ್ತೇನು ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಅನಿಸ್ತಾ ಇದೆ. ಸೊ ಇವತ್ತು ಹೈದರಾಬಾದ್ನಲ್ಲಿ ಆಗಿರೋದ್ರಿಂದ ಬ್ಯಾಟಿಂಗ್ ಪಿಚ್ ಇರುತ್ತೆ ಆಲ್ಮೋಸ್ಟು. ಸೊ ಎಲ್ಲ ರನ್ಸ್ ಬರೋದು ಪಕ್ಕ ಅಂತಲೇ ಹೇಳ್ಬೋದು. ಸೊ ಇವತ್ತು ಬ್ಯಾಟರ್ಸ್ಗಳ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಹೈದರಾಬಾದ್ನಲ್ಲಿ ಆಗಿರೋದ್ರಿಂದ. ಸೊ ಇವತ್ತು ಮ್ಯಾಚ್ ಯಾವ್ದು ಗೆಲ್ಬೋದು ಅಂತ ನೋಡೋದಾದರೆ, ನನ್ನ ಪ್ರಕಾರ ಸನ್ರೈಸರ್ಸ್ ಹೈದರಾಬಾದ್ ಇವತ್ತು ಒಂದು ಕಮ್ ಬ್ಯಾಕ್ ಮಾಡಿ ಮ್ಯಾಚನ್ನು ಗೆಲ್ಬೋದು ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನು ಅನಿಸ್ತಾ ಇದೆ? ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ಕಡೆ ಇದೆಯಾ ಮ್ಯಾಚು, ಇಲ್ಲ ಗುಜರಾತ್ ಟೈಟನ್ಸೇ ಹ್ಯಾಟ್ರಿಕ್ ಜಯ ಸಾಧಿಸ್ತಾರೆ ಅಂತ ತಿಳಿಸಿ. ಸೊ ಸನ್ರೈಸರ್ಸ್ 3 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಸೋತಿರೋದ್ರಿಂದ ಇವತ್ತು ಅದನ್ನು ಚೇಂಜ್ ಮಾಡಿ ಇವತ್ತು ವಿನ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ವಿನ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ. ಸೊ ಏನು ಬೇಕಾದರೂ ಆಗ್ಬೋದು. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಚೆನ್ನಾಗಿರುತ್ತೆ ಇವತ್ತಿನ ಕಂಟೆಸ್ಟು ನೋಡೋದಕ್ಕೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಸಿರಾಜ್ ಅಂತೂ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ GT ಕಡೆ. ಬೌಲರ್ಸ್ ಎಲ್ಲ ಸಖತ್ ಬಾಲ್ ಹಾಕಿದ್ರು GT ಕಡೆ. ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಸಿರಾಜ್ ಆಗಿರ್ಬೋದು, ಹೀಗೆ ಒಳ್ಳೆ ಪರ್ಫಾರ್ಮೆನ್ಸ್ಗಳು ನೋಡೋದಕ್ಕೆ ಸಿಕ್ಕಿತ್ತು. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಕಡೆ ಬ್ಯಾಟಿಂಗ್ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು ಹಲವಾರು ಪಂದ್ಯಗಳಿಂದ. ಸೊ ಅದನ್ನು ಸರಿ ಮಾಡ್ಕೋತಾರೆ ಅಂತ ನೋಡೋಣ ಇವತ್ತಿನ ಪಂದ್ಯದಲ್ಲಿ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ವಿನ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.